ಜಿಲ್ಲೆಗೆ ಹೋರಾಟ ಇದೇನು ವಿಶೇಷ ಅಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ರಾಜ್ಯಕ್ಕೆ ಒಬ್ಬ ರೈತ ನಾಯಕನನ್ನ ಕೊಟ್ಟಿರ್ತಕ್ಕಂಥ ಸನ್ಮಾನ BS ಯಡಿಯೂರಪ್ಪನಂತ ಹೋರಾಟಗಾರನನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಇವತ್ತು ಶಿವಮೊಗ್ಗ ಜಿಲ್ಲೆ ಎಲ್ಲ ನಮ್ಮ ರೈತರ ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತರ ಪರವಾಗಿ, ನಮ್ಮ ಜಿಲ್ಲೆಯ ರೈತರ ಪರವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾತಕ್ಕೋಸ್ಕರ ಹೋರಾಟ? ಇಡೀ ರಾಜ್ಯದಲ್ಲಿ ಇವತ್ತು ಒಳ್ಳೆ ರೀತಿ ಮುಂಗಾರು ಆದರೂ ಸಹ, ಸಾಕಷ್ಟು ಮಳೆ ಆದರೂ ಸಹ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಇವತ್ತು ಗುಲ್ಬರ್ಗ ಇರ್ಬೋದು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರು ಇವತ್ತು ರಸಗೊಬ್ಬರದ ಕೊರತೆಯಿಂದಾಗಿ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು ಬಗರು ಕುಂಬಿರ್ಬೋದು, ರೈತರ ಸಮಸ್ಯೆಗಳನ್ನು ತೆಗೆದುಕೊಂಡು ನಾವು ಕೂಡ ರೈತರ ಪರವಾಗಿ ಇವತ್ತು ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಬಂಧುಗಳು, ಇವತ್ತು ನನಗೆ ಒಂದು ವಿಚಾರ, ಇವತ್ತು ರಾಜ್ಯ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ, ಈ ರಾಜ್ಯದ ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಇವರಿಗೆ ಮತವನ್ನ ಕೊಟ್ಟಿಲ್ವಾಗದೆ ಕಾಂಗ್ರೆಸ್ ಪಕ್ಷಕ್ಕೆ. ರೈತರು ಇವರಿಗೆ ಮತವನ್ನ ಕೊಡದೆ ಹೋಗಿದ್ದಿದ್ರೆ, ರಾಜ್ಯದ ರೈತರು ಓಟನ್ನ ಹಾಕದೆ ಹೋಗಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ? ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಇವತ್ತು ಸಚಿವರು ಇವತ್ತು ಓಡಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತ? ನಾನು ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ ಸಿದ್ದರಾಮಯ್ಯನವರೇ, ಯಾಕೆ ಇವತ್ತು ರಾಜ್ಯದ ರೈತರ ಬಗ್ಗೆ ನಿಮಗೆ ತಾತ್ಸಾರ? ಯಾಕೆ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ರೈತರ ಬಗ್ಗೆ, ನಾಡಿನ ರೈತರ ಬಗ್ಗೆ ಯಾಕೆ ಇವತ್ತು ದ್ವೇಷವನ್ನ ಇವತ್ತು ಕಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ? ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿಯಲ್ಲಿ. ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ಯಾಕೆ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ಆ ರೈತನ ಬಗ್ಗೆ ಇಷ್ಟೊಂದು ತಾತ್ಸಾರ ಯಾಕೆ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ? ನಮ್ಮ ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು, ನಮ್ಮ ರೈತರು ಗಮನಿಸಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮುಖ್ಯಮಂತ್ರಿಗಳ ಆದಿಯಾಗಿ ಉದ್ದುದ್ದ ಭಾಷಣ ಹೊಡಿತಾರೆ ರೈತರ ಬಗ್ಗೆ, ಮೊಸಳೆ ಕಣ್ಣೀರನ್ನ ಸುರಿಸ್ತಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ 5 ವರ್ಷ ಅವಧಿಯಲ್ಲಿ 4280 ರೈತರು, 4283 ರೈತರು ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷಗಳು ಕಳೀತಾ ಇದೆ. ಕಳೆದ 2.5 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 980 ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ. ಇವತ್ತು ರೈತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕ್ತೀರಾ? ರೈತರ ಬಗ್ಗೆ ಮಾತಾಡ್ತೀರಾ ಕಾಂಗ್ರೆಸ್ನವರು? ಇವತ್ತು ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ ಮುಂಗಾರು ಇವತ್ತು ಚೆನ್ನಾಗಿ ಆಗಿದೆ ಅಂತ ಹೇಳಿ ದೇಶದ ಎಲ್ಲ ರಾಜ್ಯಗಳಿಗೆ ಇವತ್ತು ಸರಿಯಾಗಿರ್ತಕ್ಕಂಥ ಯೂರಿಯಾವನ್ನ ಸಾಗಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ 8,23,000 ಮೆಟ್ರಿಕ್ ಟನ್ ಅಷ್ಟು ಇವತ್ತು ಯೂರಿಯಾವನ್ನ ನಮ್ಮ ರಾಜ್ಯಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಅದು ಏನಾಗಿದೆ ಇವತ್ತು? ಒಂದು ಕಡೆ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ದಾರೆ, ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋದ್ರೂ ಸಹ ಈ ರಾಜ್ಯದಲ್ಲಿ ಕೃಷಿ ಸಚಿವರು ಯಾರು ಅಂತೇಳಿ ರೈತರಿಗೂ ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ಈ ರಾಜ್ಯದ ಕೃಷಿ ಸಚಿವರು ಯಾರು ಅಂತಾನೆ ಗೊತ್ತಿಲ್ಲ. ಇವತ್ತು ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಕಾರಣ ಈ ರಾಜ್ಯದ ರೈತರ ಮೇಲೆ ಯಾವ ರೀತಿ ಕಾಳಜಿ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ತಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ನಿಮಗೆ ಗೊತ್ತಿರಲಿ, ದಿನನಿತ್ಯ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ರೈತರು ಬೀದಿಗಿಳಿದು ರಸಗೊಬ್ಬರದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ.
ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ, ಮಣ್ಣು ಮುಕ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇವತ್ತು ನಮ್ಮ ಕೇಂದ್ರ ಸರ್ಕಾರ 8,23,000 ಮೆಟ್ರಿಕ್ ಟನ್ ಅಷ್ಟು ಇವತ್ತು ಯೂರಿಯಾ ಕಳಿಸ್ಕೊಟ್ರೆ, ಇವತ್ತು ಚಲುನಾರಾಯಣ ಸ್ವಾಮಿ ಹೇಳ್ತಾರೆ ಇವತ್ತು ರಸಗೊಬ್ಬರದ ಯಾವುದೇ ಕೊರತೆ ಇಲ್ಲ ಅಂತೇಳಿ 1 ವಾರದ ಕೆಳಗೆ ಹೇಳ್ತಾರೆ. ರೈತರು ಬೀದಿಗಿಳಿದು ಹೋರಾಟ ಹೆಚ್ಚಾದ ಮೇಲೆ ಮತ್ತೆ ಹೇಳಿಕೆ ಕೊಡ್ತಾರೆ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ರಸಗೊಬ್ಬರ ಸರಿಯಾಗಿ ಕೊಡ್ತಾ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ತೂರ್ತಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ಈ ರಾಜ್ಯದಲ್ಲಿ ಇವತ್ತು ರಸಗೊಬ್ಬರ ಓಪನಿಂಗ್ ಸ್ಟಾಕ್ 2,50,000 ಮೆಟ್ರಿಕ್ ಟನ್ ಅಷ್ಟು ಇವತ್ತು ರಸಗೊಬ್ಬರ ಇವತ್ತು ದಾಸ್ತಾನು ಸ್ಟಾಕ್ ಇದೆ ಅಂತ ಹೇಳಿದ್ರಿ. ಎಲ್ಲೋಯ್ತು ಸ್ವಾಮಿ? ಎಲ್ಲೋಯ್ತು 2,50,000 ಮೆಟ್ರಿಕ್ ಟನ್ ಅಷ್ಟು? ಎಲ್ಲವೂ ಕೂಡ ಇವತ್ತು ಕಾಳ ಸಂತೆನಲ್ಲಿ ಇವತ್ತು ಮಾರಾಟ ಮಾಡ್ತಕ್ಕಂಥ ಕೆಲಸ ಆಗಿದೆ. ಈ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ. ಅಧಿಕಾರಿಗಳ ಸಭೆಯನ್ನ ಕರೆದು ನನ್ನ ಮುಖ್ಯಮಂತ್ರಿಗಳು ಯಾರು ಇವತ್ತು ಅಧಿಕಾರಿಗಳಿಗೆ ತಾಕೀತು ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕಳೆದ 1 ತಿಂಗಳಿಂದ ಸಾಕಷ್ಟು ಮಳೆ ಆಗ್ತಾ ಇದೆ. ಈ ಬಾರಿ ರಾಜ್ಯದಲ್ಲಿ ಹೆಚ್ಚು ಬಿತ್ತನೆ ಆಗ್ತದೆ ಅಂತೇಳಿ ಅರಿವು ನಿಮಗಿರ್ಲಿಲ್ವಾ? ನಿಮ್ಮ ಕೃಷಿ ಸಚಿವರಿಗೆ ಅರಿವಿರ್ಲಿಲ್ವಾ? ಹಾಗಾದ್ರೆ ಮಾತೆತ್ತರ ದೆಹಲಿಗೆ ಹೋಗಿ ಕೂತ್ಕೊಳ್ತಾರೆ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳಾದಾಗೆ ಸಚಿವ ಸಂಪುಟದವರು. ತಿಂಗಳಲ್ಲಿ 3 ಬಾರಿ 4 ಬಾರಿ ದೆಹಲಿಗೆ ಹೋಗಿ ಅಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಲ್ಲಿ ಗೇಟ್ ಹತ್ರ ಕೂತ್ಕೊಳ್ತಿರಲ್ಲ. ಅದ್ರ ಬದಲು ಈ ನಾಡಿನ ರೈತನ ಬಗ್ಗೆ ಕಾಳಜಿ ಇದ್ದಿದ್ದೇ ಆಗಿದ್ರೆ ಇವತ್ತು ರಾಜ್ಯದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಇವತ್ತು ಈ ಜಿಲ್ಲೆಯ ಸಚಿವರು ಜ್ಞಾನೇಂದ್ರಣ್ಣವರು ಎಲ್ಲ ರಾಘಣ್ಣವರು ಎಲ್ಲರೂ ಹಿರಿಯರು ಮಾತನಾಡ್ತಾ ಹೇಳಿದ್ರು, ಹಿಂದೆ ಶಾಸಕರಿದ್ದಾಗ ಅವರು ಸೊರಬ ಕ್ಷೇತ್ರದ ಶಾಸಕರಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಾಗ ಸೊರಬಾರಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆ ಮಾಡಿದ್ರಂತೆ. ವಿರೋಧ ಪಕ್ಷದಲ್ಲಿದ್ದಾಗ ಪಾದಯಾತ್ರೆ ಮಾಡಿದ್ರು. ಆದ್ರೆ ಇವತ್ತು ಯಾಕೆ ಉಸ್ತುವಾರಿ ಸಚಿವರಿಗೆ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಜಿಲ್ಲೆಯ ರೈತರು ಇವತ್ತು ಮರ್ತೋಗಿದ್ದಾರೆ? ಹಾಗಾದ್ರೆ ಈ ಸಚಿವರಿಗೆ ಇವತ್ತು ಸಚಿವರಿಗೆ ಉಸ್ತುವಾರಿ ಸಚಿವರಾದ ಮೇಲೆ ಏನು ವಿರೋಧ ಪಕ್ಷದಲ್ಲಿದ್ದಾಗ ರೈತರ ಪರವಾಗಿ ಹೋರಾಟ ಮಾಡ್ತಿದ್ರಲ್ಲ, ಇವತ್ತು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಜಿಲ್ಲೆಯ ರೈತರು ಇವತ್ತು ಬಗರುಕುಂ ಸಾಗುವಳಿದಾರರು ಅವ್ರ ಬಗ್ಗೆ ಇವತ್ತು ಕಾಳಜಿ ಮರ್ತೋಗಿದೆ. ಇವತ್ತು ರೈತರ ಬಗ್ಗೆ ಮರ್ತೋಗಿದೆ ಇವತ್ತು ಉಸ್ತುವಾರಿ ಸಚಿವರಿಗೆ. ನಾನು ಹೇಳ್ತಾ ಇದ್ದೇನೆ, ಇವತ್ತು ವೇದಿಕೆ ಮೂಲಕ ಸಚಿವರಿಗೆ ಇವತ್ತು ಹೋರಾಟ ಮರ್ತೋಗಿದೆ. ಅಧಿಕಾರ ಸಿಕ್ಕಿದೆ, ಅಧಿಕಾರದ ಅಮಲಿನಲ್ಲಿ ಇವತ್ತು ಹೋರಾಟ ಮರ್ತೋಗಿದೆ. ಬರೀ ಹಾರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲೆನಲ್ಲಿ ಹಾರಾಟವನ್ನ ಮಾಡ್ತಾ ಇದ್ದಾರೆ. ನಾನು ಇವತ್ತು ವೇದಿಕೆ ಮೂಲಕ ಎಚ್ಚರಿಕೆ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರ್ತಕ್ಕಂತ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಆಗಲಿ, ಜಿಲ್ಲೆಯ ರೈತರಿಗೆ ಇವತ್ತು ಶಕ್ತಿ ಇದೆ, ತಾಕತ್ತಿದೆ. ಯಡಿಯೂರಪ್ಪರು ನಮಗೆ ಹೋರಾಟ ಏನು ಅಂತೇಳಿ ಹೇಳ್ಕೊಟ್ಟಿದ್ದಾರೆ. ನಿಮ್ಮಿಂದ ಅದನ್ನು ಕಲಿತಕ್ಕಂತ ಅವಶ್ಯಕತೆ ಇಲ್ಲ. ಇವತ್ತು ಪಾಪ ಉಸ್ತುವಾರಿ ಸಚಿವರಿಗೆ ಅಧಿಕಾರ ಬಂದ ಮೇಲೆ ಶಿಷ್ಟಾಚಾರದ ಬಗ್ಗೆ ನೆನಪಾಗ್ತದೆ, ಆದ್ರೆ ಜಿಲ್ಲೆಯ ರೈತರ ಬಗ್ಗೆ ಇವತ್ತು ನೆನಪಾಗ್ತಾ ಇಲ್ಲ. ಇದು ಈ ಸಚಿವರಿಗೆ ಜಿಲ್ಲೆಯ ರೈತರ ಬಗ್ಗೆ ಇರ್ತಕ್ಕಂತ ಕಾಳಜಿ ಏನು ಅಂತೇಳಿ ಇವತ್ತು ಗೊತ್ತಾಗ್ತದೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ರೈತ ಬಾಂಧವರೇ, ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಸಾಕಷ್ಟು ಇವತ್ತು ಅರಣ್ಯ ಭೂಮಿ ಸಾಗುವಳಿ ಸಮಸ್ಯೆ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಆಗ್ತಾ ಇದೆ. ನಮಗೆ ಗೊತ್ತಿರಬೇಕು, ಇವತ್ತು ನಮ್ಮ ಜಿಲ್ಲೆನಲ್ಲಿ 2 ರೀತಿಯ ಅರಣ್ಯ ಭೂಮಿ ಸಾಗುವಳಿ ಸಮಸ್ಯೆ ಇದೆ. ಮೊದಲನೇದು ಏನು ನಮ್ಮ ಶಿವಮೊಗ್ಗ ಮಲೆನಾಡು ಜಿಲ್ಲೆನಲ್ಲಿ ಸುಮಾರು 1 ಲಕ್ಷ ಸಂಖ್ಯೆಯ ಕುಟುಂಬ ಇವತ್ತು ರೈತರು ಇವತ್ತು ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ಕೊಂಡು ಬಂದು ಏನು ಮಧ್ಯಮ ವರ್ಗದ ಜನರಿದ್ದಾರೆ, ಬಡವರಿದ್ದಾರೆ, ಒಂದು ಹೊತ್ತು ಗಂಜಿಯನ್ನ ದುಡ್ಕೊಂಡು ತಿನ್ನೋದಕ್ಕೋಸ್ಕರ ಇವತ್ತು ಅರಣ್ಯ ಭೂಮಿನಲ್ಲಿ ಇವತ್ತು ಸಾಗುವಳಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಇವರೆಲ್ಲರ 1 ಲಕ್ಷ ಕುಟುಂಬ ರೈತರ ಅರ್ಜಿಗಳೇನಿದ್ದಾವೆ, ಈ ಅರ್ಜಿಗಳು ಮಂಜೂರಾತಿ ಅರಣ್ಯ ಹಕ್ಕು ಸಮಿತಿ ಮುಂದೆ ಅರ್ಜಿಯನ್ನ ಸಲ್ಲಿಸಿಕೊಂಡು ಇವತ್ತು ಕಾಯ್ತಾ ಇದ್ದಾರೆ. ಒಟ್ಟು ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ 1 ಲಕ್ಷ ಸಂಖ್ಯೆಲ್ಲ ದೊಡ್ಡ ಸಂಖ್ಯೆಯ ಕುಟುಂಬಗಳಿದ್ದಾರೆ. ಎರಡನೇದು ಅಂತ ಹೇಳಿದ್ರೆ ಇವತ್ತು
ಕಂದಾಯ ಇಲಾಖೆಯಲ್ಲಿ RTC ದಾಖಲೆಯಲ್ಲಿ ಗೋಮಾಳು ಮುಪ್ಪತ್ತು ಮತ್ತು ಸರ್ಕಾರಿ ಬಂಜರು ಇರ್ತಕ್ಕಂಥ ಭೂಮಿಗಳನ್ನ ಕಂದಾಯ ಇಲಾಖೆ ದಾಖಲೆ ಪ್ರಕಾರ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ತಹಶೀಲ್ದಾರ್ಗಳಿಗೆ ಇರುವ ಅಧಿಕಾರವನ್ನು ಬಳಸಿಕೊಂಡು ಅಧಿಕೃತವಾಗಿ ಅದನ್ನು ಮಂಜೂರು ಮಾಡಿದ್ರು ಹಿಂದೆ. ಆದ್ರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದು 20 ವರ್ಷಗಳಲ್ಲಿ ಇವತ್ತು ಬಗರುಕು ಮಂಜೂರಾತಿ ಆಯ್ಕೆ ಸಮಿತಿ ಇದೆ. ಶಾಸಕರ ನೇತೃತ್ವದಲ್ಲಿ ತಹಶೀಲ್ದಾರ್ ಒಳಗೊಂಡಂತ ಸಮಿತಿಯಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಈ ಭೂಮಿಗಳ ಫಲಾನುಭವಿಗಳ ಸಂಖ್ಯೆ ನಮ್ಮ ಜಿಲ್ಲೆನಲ್ಲಿ 35,000 ಇದೆ. ಇವತ್ತು ರೈತರು 35,000 ರೈತರು ಇದ್ದಾರೆ. ಇವತ್ತು ಬ್ರಿಟಿಷ್ ಕಾಲದಲ್ಲಿ ಅವತ್ತೇನು ಫಾರೆಸ್ಟ್ ಅಂತೇಳಿ ನೋಟಿಫಿಕೇಶನ್ ಮಾಡಿರೋದನ್ನ ಅಂದಿನ ಅಧಿಕಾರಿಗಳು RTC ನಲ್ಲಿ ನಮೂದು ಮಾಡದೇ ಇರತಕ್ಕಂಥ ಪರಿಣಾಮವಾಗಿ ಏನು ಆ ಕಾಲಘಟ್ಟದಲ್ಲಿ ಅಧಿಕಾರಿಗಳು RTC ನಲ್ಲಿ ನಮೂದು ಮಾಡದೇ ಇರತಕ್ಕಂಥ ಪರಿಣಾಮವಾಗಿ ಅವತ್ತು RTC ಪ್ರಕಾರದಲ್ಲಿ ಕಂದಾಯ ಭೂಮಿ ಅಂತೇಳಿ ಇದ್ದಿದ್ದಕ್ಕೋಸ್ಕರ ಈ ಭೂಮಿಯನ್ನ ಕಂದಾಯ ಕಾಯ್ದೆ ಪ್ರಕಾರ ಕಾನೂನುಬದ್ಧವಾಗಿ ಮಂಜೂರಾಗಿರ್ತಕ್ಕಂಥದ್ದು. ಆದ್ರೆ ಇವತ್ತು ಯಾರೋ ಪರಿಸರವಾದಿಗಳು ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ಇವತ್ತು ತೀರ್ಪು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ರೈತರನ್ನ ಆ ಬಡವರನ್ನ ಇವತ್ತು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಇವತ್ತು ಜಿಲ್ಲೆನಲ್ಲಿ ಆಗ್ತಾ ಇದೆ. ಸಾಗರ AC ಅವರು ಇರ್ಬೋದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ಈ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಂತ ದುಷ್ಟ ಕೆಲಸ ಆಗಿದೆ ಅಂತ ಹೇಳಿದ್ರೆ, ಪಾಪ ರೈತರು ಬೆಳೆದಿರ್ತಕ್ಕಂಥ ಅಡಕೆ ತೋಟವನ್ನ ಇವತ್ತು ಅಮಾನುಷವಾಗಿ ಕಡಿತಕ್ಕಂಥ ಕೆಲಸವೂ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥದ್ದು. ನಾನು ಈ ವೇದಿಕೆ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ, ಸಚಿವರಿಗೆ ಇವತ್ತು ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಇವತ್ತು ಕೋರ್ಟ್ ನಲ್ಲಿ ತೀರ್ಪು ಬಂದಿದೆ ಅಂತ ಹೇಳಿ ರೈತರಿಗೆ ನೋಟಿಸ್ ಅನ್ನ ಕೊಡ್ತಕ್ಕಂಥದ್ದನ್ನ ಅಧಿಕಾರಿಗಳು ತತ್ಕ್ಷಣ ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ಅವರ ಜಮೀನುಗಳಿಗೆ ಹೋಗಿ ಅಡಿಕೆ ಕಡಿತಕ್ಕಂಥದ್ದು, ಮರ ಕಡಿತಕ್ಕಂಥದ್ದು ದುಸ್ಸಾಹಸಕ್ಕೆ ಮತ್ತೆ ನಾವು ಕೈ ಹಾಕಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಬೀದಿಗಿಳಿದು ನಾವು ಹೋರಾಟ ಮಾಡ್ತೇವೆ. ಜಿಲ್ಲೆನಲ್ಲಿ ಇವತ್ತು ಈ ರೈತರ ವಿಚಾರದ ಹೋರಾಟವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಹದಗೆಟ್ರೆ ಅದಕ್ಕೆ ರಾಜ್ಯ ಸರ್ಕಾರವೇ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರಲ್ಲಿ, ರೈತ ನಾಯಕರಲ್ಲಿ ಇಷ್ಟನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾವು ಭಾರತೀಯ ಜನತಾ ಪಾರ್ಟಿ, ನಾವು ರೈತ ಮೋರ್ಚಾ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಪರವಾಗಿ ಇವತ್ತು ಬಗರುಕುಂ ವಿಚಾರದಲ್ಲಿರ್ಬೋದು, ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ತಕ್ಕಂಥ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮುಂದುವರೆಸಿದ್ದೇ ಆದ್ರೆ ನಾವು ಯಾವುದೇ ಒಂದು ಹೋರಾಟಕ್ಕೆ ನಾವು ಸಿದ್ಧ ಇರಬೇಕಾಗ್ತದೆ. ರೈತರ ಪರವಾಗಿ ನಾವು ಧ್ವನಿ ಎತ್ತಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಅವನನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಸಂದರ್ಭ ಬಂದ್ರೆ ಪಾದಯಾತ್ರೆನಾದ್ರೂ ಮಾಡಿ ಇವತ್ತು ರೈತರಿಗೆ ಅನ್ಯಾಯ ಮಾಡೋದನ್ನ ತಡಿತಕ್ಕಂಥ ಕೆಲಸ ನಾವು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತುಂಬಾ ಸಂತೋಷ ಆಗಿದೆ. ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ನಾವು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಮೊನ್ನೆ ದಿನ ನಮ್ಗೆಲ್ಲರೂ ಕೂಡ ತಿಳಿಸಿದ್ವಿ. ಈ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಏನು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರ ಪರವಾಗಿ ನಾವು ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟಾಗ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ರೈತ ಬಂಧುಗಳು ಎಲ್ಲರೂ ಕೂಡ ಬಂದಿದ್ದಾರೆ. ನಮಗೆ ಭಾರತೀಯ ಜನತಾ ಪಾರ್ಟಿಯ